ದರ್ಶನ್ ಅವರು ಒಳ್ಳೆ ವ್ಯಕ್ತಿನೇ. ಸವಾಸ ವರ್ಷದಿಂದ ಆಳೋರು, ಲೈಫ್ ಹಾಳು ಮಾಡ್ಕೊಂಡ್ರು, ಮತ್ತು ಬೇರೆ ಲೈಫ್ 13 ಜನ ಲೈಫು ಹಾಳು ಮಾಡೋರು. ನಮ್ಮ ವಿನಯ್ ಗೌಡರು ವಿನಯ್ ಅವರು ಇದ್ದಲ್ಲ, ನಮ್ಮ ಪಟ್ನಗಿರಿ ಜೈನವರು ಅಲಿಯವರು, ಅವ್ರು ಒಳ್ಳೆ ಹುಡುಗನೇ. ಇವ್ರ ರೀತಿಯಲ್ಲಿ ಆಳೋರು ಮಾಡಿರೋ ಪೊಲೀಸ್ ಆಫೀಸರ್ ಮಾಡಿರೋ ಕೆಲಸ ಸೂಪರ್. ಒಬ್ಬರು DIG ಒಬ್ಬರು ರಿಟೈರ್ಡ್ DIG ನನಗೆ ಓಪನ್ ಆಗಿರೋರು. ಕಾನೂನು ಎಲ್ಲರಿಗೂ ಒಂದೇ. ಈಗೋ ನಾನು ಅನ್ನೋದಕ್ಕೋಸ್ಕರ ಆಗಿರೋದು. ಅವನ ಹಿಂದೆ ಹೋದರೆ ನನ್ನ ಹೆಸರು ಬರುತ್ತೆ ಅಂತ ಹೋದರೆ ಅವ್ರು ಯಾರೋ ಒಬ್ಬನಿಗೆ ಅಮ್ಮ ತೀರೋದಾಗ ಅಪ್ಪ ತೀರೋದಾಗ ಹೋಗೋಕ್ಕಾಗಿಲ್ಲ. ದರ್ಶನ್ ಅವರು ಒಳ್ಳೆ ವ್ಯಕ್ತಿನೇ. ಸವಾಸ ವರ್ಷದಿಂದ ಆಳೋರು, ಅದು ಬಿಟ್ಟರೆ ಇನ್ನೇನಿಲ್ಲ. ಒಳ್ಳೆ ಫ್ಯಾಮಿಲಿ, ಒಳ್ಳೆ ಮಿಸ್ಸಸ್ಸು, ಒಳ್ಳೆ ಮಕ್ಕಳು. ಬಟ್ ಅವರು ಅದಕ್ಕೋಸ್ಕರ ಅವರ ಕೈಯಿಂದ ಹಾಳು ಮಾಡ್ಕೊಂಡ್ರು, ಅವ್ರ ಲೈಫ್ ಹಾಳು ಮಾಡ್ಕೊಂಡ್ರು, ಮತ್ತು ಬೇರೆ ಲೈಫ್ 13 ಜನ ಲೈಫು ಹಾಳು ಮಾಡೋರು. ನಮ್ಮ ವಿನಯ್ ಗೌಡರು ವಿನಯ್ ಅವರು ಇದ್ದಲ್ಲ, ನಮ್ಮ ಪಟ್ನಗಿರಿ ಜೈನವರು ಅಲಿಯವರು, ಅವ್ರು ಒಳ್ಳೆ ಹುಡುಗನೇ. ಇವ್ರ ರೀತಿಯಲ್ಲಿ ಆಳೋರು, ಅದು ಬಿಟ್ಟರೆ ಇನ್ನೇನಿಲ್ಲಪ್ಪ. ಇವಾಗ ಆಗಿರೋ ಡಿಸೈಡ್ ಏನಿಲ್ಲ, ಕರೆಕ್ಟ್ ಡಿಸೈಡು ಕೋಲ್ಡ್ ನ್ಯಾಯ ರೀತಿ ಏನು ಬರುತ್ತೋ ಅದು ಬಂದರೆ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಸರ್, ಅಲ್ಲ ಕೋಲ್ಟಲ್ಲಿ ನಾನು ಅಷ್ಟು ಲಾ ಓದಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ಪ್ರಕಾರ ಏನಾಗುತ್ತೋ ಲಾ ಇರೋದು. ಇವಾಗ ಮಾಡಿರೋ ಪೊಲೀಸ್ ಆಫೀಸರ್ ಮಾಡಿರೋ ಕೆಲಸ ಸೂಪರ್. ಇಲ್ಲಿ ತನಕ ಯಾವ ಕೇಸಲ್ಲಿ ಅಷ್ಟು ಮಾಡಿಲ್ಲ ಅಂತ ಒಬ್ಬ ನಮ್ಮ ಸೀನಿಯರ್ ಆಫೀಸರೇ ಹೇಳಿದ್ರು. ಒಬ್ಬರು DIG ಒಬ್ಬರು ರಿಟೈರ್ಡ್ DIG ನನಗೆ ಓಪನ್ ಆಗಿ ಹೇಳಿದ್ರು. ನಾನು ನೋಡ್ದಂಗೆ ನಾನು ಇಂಥ ಒಂದು ಕೇಸನ್ನ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಇಷ್ಟು ಆಫೀಸರ್ ಯಾರೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದೆ ಅಂತ ನನಗೆ ಓಪನ್ ಆಗಿ ಹೇಳಿದ್ರು. ಅದಂತೂ ನಮ್ಮ ಏರಿಯಾದಲ್ಲೇ ಇದ್ದಾರೆ ಅವ್ರ ಹೆಸರು ಹೇಳೋದು ಬೇಡ, ಓಪನ್ ಆಗಿ ಹೇಳಿದ್ರು. ನನ್ನ ಹಿಸ್ಟ್ರಿಲೇ ಇದೇ ಫಸ್ಟ್ ಟೈಮ್ ಇನ್ನು ಲೈಫಲ್ಲಿ ಬಂದಿರೋದು, ಕ್ಲೀನಾಗಿ ಹ್ಯಾಂಡ್ಲ್ ಮಾಡಿರೋದು ಪೊಲೀಸರು ಅಂತ. ಅವ್ರಿಗೆ ಅವರೇ ಅಪ್ರಿಷಿಯೇಟ್ ಮಾಡ್ಕೊಂಡ್ರು ಒಂದು ಡಿಪಾರ್ಟ್ಮೆಂಟಲ್ಲಿ. ಅದೊಂದು ಹೇಳ್ಬೋದು ಸರ್. ಕಾರಣ ಏನಿಲ್ಲ, ಕಾನೂನು ಪ್ರಕಾರ ಏನಿದೆ ಇವಾಗಿರೋ ಆಫೀಸರ್ ಒಳ್ಳೆ ಸರ್. ಅದೆಲ್ಲ ಅದು ಸೆಲೆಬ್ರಿಟಿ ಅಲ್ಲ. ಒಬ್ಬರಿಗೆ ಅವ್ರನ್ನ ಬಿಟ್ಟರೆ ಪಬ್ಲಿಕ್ಕು ಅದೇ ಅವನಿಗೆ ಬಿಟ್ಟವ್ರು ನನಗೆ ಯಾಕೆ ಬಿಡಬಾರ್ದು ಅನ್ನೋದು ಮಾತು ಬರುತ್ತೆ. ಅದು ಜನರಿಗೆ ಕಾಮನ್ನು. ಕಾನೂನು ಎಲ್ಲರಿಗೂ ಒಂದೇ. ಯಾರೋ ಈ ಸೆಲೆಬ್ರಿಟಿನಾಗಲಿ ಕೂಲಿ ಮಾರಾಗಲಿ ಎಲ್ಲರಿಗೂ ಒಂದೇ ತಾನೆ. ಅದೇನು ಏನಿಲ್ಲ, ಕರೆಕ್ಟಾಗಿ ಮಾಡಿದ್ದಾರೆ. ಒಳ್ಳೆ ಆಫೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೊಂದು ಬಿಟ್ಟು ಏನು ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ನ್ಯಾಯ ಕರೆಕ್ಟಾಗಿ ಕೊಡ್ತಾರೆ, ಕರೆಕ್ಟಾಗಿ ಸಿಗುತ್ತೆ. ಅವ್ರು ಮಾಡಿಲ್ಲ ಅಂದರೆ ಈಚೆ ಬರ್ತಾರೆ, ಮಾಡಿದರೆ ಕಾನೂನು ಪ್ರಕಾರ ಏನಿದೆಯೋ ಅದಾಗುತ್ತೆ. ಚಾರ್ಜ್ ಶೀಟ್ ಬಿಡ್ಬೋದು. ಇನ್ನೂ ಕ್ವಾಲಿಟಿ ಇದೆಯಲ್ಲಪ್ಪ, ಜಡ್ಜ್ಮೆಂಟ್ ಇದೆ, ಫೈನಲ್ ಜಡ್ಜ್ಮೆಂಟ್ ಬರೋದಕ್ಕೆ ಯಾವುದೂ ಇದಲ್ಲ. ಎಂಥದೇ ಕೇಸ್ಗಳೇ ಜಡ್ಜ್ಮೆಂಟಲ್ಲಿ ಹೋಗಿದೆ ಅಂಥದ್ರಲ್ಲಿ ಇದು ಚಾರ್ಜ್ ಶೀಟ್ ಮುಖ್ಯ ಅಲ್ಲ, ಫೈನಲ್ ಜಡ್ಜ್ಮೆಂಟ್ ಮುಖ್ಯ. ಫೈನಲ್ ಜಡ್ಜ್ಮೆಂಟ್ ಬರಬೇಕು. ತಿರ್ಗಿ ಹೈಕೋರ್ಟ್ಗೆ ಹೋದರೆ ಅಲ್ಲೇನಾಗುತ್ತೆ ಗೊತ್ತಿಲ್ಲ. ಏನಿದೆ ಅಂದರೆ ಫೈನಲ್ ಜಡ್ಜ್ಮೆಂಟ್ ಬರೋದಕ್ಕೆ ಏನೂ ಹೇಳೋಕ್ಕಾಗಲ್ಲ. ಅದು ಬಿಟ್ಟರೆ ಏನಕ್ಕಾಗುತ್ತೆ. ಅದು ನಮಗೆ ಕೋರ್ಟ್ ಬಗ್ಗೆ ಗೊತ್ತಿಲ್ಲ. ಬಟ್ ಮಾಡಿರೋ ಕೆಲಸನ ಆಫೀಸರ್ಗಳಾಗಲಿ ಬೇರೆ ಯಾರೇ ಆಗಲಿ ಒಳ್ಳೆ ಕೆಲಸನ ಮಾಡಿದ್ದಾರೆ. ಪಾಪ ಅನ್ಯಾಯವಾಗಿ 13 ಜನ ಲೈಫ್ ಹಾಳು ಮಾಡ್ಕೊಂಡ್ರು ಅವ್ರ ಜೊತೆ ಹೋಗಿ. ಅವರು ಒಳ್ಳೆ ಫ್ಯಾಮಿಲಿ ಆಗ್ಬಿಟ್ಟು ಒಳ್ಳೆ ಜನಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇರೋರು. ಏನೋ ಒಂದು ಇದೆ ಈಗೋ ನಾನು ಅನ್ನೋದಕ್ಕೋಸ್ಕರ ಆಗಿರೋದು, ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಬೇರೆ ನನಗೆ ಗೊತ್ತಿದ್ದಂಗೆ ಯಾರೂ ಹಿಂದೆ ಬ್ಯಾಕ್ಗ್ರೌಂಡಿನ ಮಾಡಿಸಿಲ್ಲ. ಅವ್ರ ಲೈಫ್ ಅವರೇ ತೋರ್ಕೊಂಡ್ರು. ಅದೊಂದು ಹೇಳ್ಬೋದು. ಸುಮ್ಮನೆ ಕೊನೆಗೆ ಅವ್ರೆಲ್ಲ ಚಿಕ್ಕ ಬಡವರು 13 ಜನ ಆಳೋರು ಅಷ್ಟೇ. ಮತ್ತು ನಮ್ಮ ವಿನಯ್ ಅವರು ನಮ್ಮ ಜೈನ ಪಟೇಲ್ರು ಜೈನ ಇದ್ದಾರಲ್ಲ, ಅವ್ರ ಬಾಮೈದ ಅವ್ರು ಸುಮ್ಮನೆ ಅವ್ರ ಲೈಫ್ ಇನ್ನೂ ಚಿಕ್ಕ ಹುಡುಗ ನಮ್ಮ ಕಂಡಂಗೆ ಅವ್ರ ಲೈಫ್ ಅವಳೇ ಹಾಳು ಮಾಡ್ಕೊಂಡ್ರು. ಅವ್ನ ಹಿಂದೆ ಹೋಗಿ ಏನೋ ನಾನು ಅವ್ರ ಹಿಂದೆ ಇದ್ದರೆ ಏನೋ ಸೂಪರ್ ಅಂದ್ಕೊಂಡೆ ಹೋಗ್ಬಿಟ್ಟು ಅವ್ರ ಲೈಫ್ ಹಾಳು ಮಾಡ್ಕೊಂಡ್ರು. ಈಗಿನ ಕಾಲ ಹುಡುಗರಿಗೆ ಬುದ್ಧಿ ಕಲಿಬೇಕು, ಯಾರಿಂದನೂ ಹೋಗ್ಬಾರ್ದು. ನಮ್ಮ ಲೈಫ್ ನೋಡ್ಕೋಬೇಕು. ಅದು ಬಿಟ್ಟು ನಾನು ಅವನ ಹಿಂದೆ ಹೋದರೆ ನನ್ನ ಹೆಸರು ಬರುತ್ತೆ ಅಂತ ಹೋದರೆ ಇವಾಗ ಆಗಿರೋ 13 ಜನಕ್ಕೆ ಆಗಿರೋದು ಗೋಳು ಆಗೇ ಆಗುತ್ತೆ. ಇನ್ನು ಮುಂದೆ ಲೈಫ್ ಫುಲ್ಲು ಅನುಭವಿಸ್ಬೇಕಾಗುತ್ತೆ. ಅವ್ರು ಈಚೆಗೆ ಬಂದರೂ ಲೈಫ್ ಚೆನ್ನಾಗಿರುತ್ತಾ? ಅವ್ರು ಯಾರೋ ಒಬ್ಬನಿಗೆ ಅಮ್ಮ ತೀರೋದಾಗ ಅಪ್ಪ ತೀರೋದಾಗ ಹೋಗೋಕ್ಕಾಗಿಲ್ಲ. ಅದು ಬೇಕಿತ್ತ ಇವೆಲ್ಲ? ನಮ್ಮ ಹೊಟ್ಟೆ ನಮ್ಮ ಕಾಲು ನಮ್ಮ ಮೇಲೆ ನಿಂತ್ಕೋಬೇಕು. ಬೇರೆ ಡಿಪೆಂಡ್ ಮೇಲೆ ನಿಂತ್ಕೊಂಡ್ರೆ ಆಗೋದು ಇದೇ ಉದಾಹರಣೆ. ಅದು ಬಿಟ್ಟು ಇನ್ನೇನಾಗಲ್ಲಪ್ಪ. ಇವಾಗಲೂ ಈಗಿನ ಜನ್ರೇಷನ್ ಹುಡುಗರು ಯಾರ ಮೇಲೆ ಡಿಪೆಂಡ್ ಇಲ್ದಲೆ ತನ್ನ ಕಾಲ ಮೇಲೆ ತಿನ್ಕೊಂಡು ತನ್ನ ದುಡ್ಡು ಮೇಲೆ ನಿಂತ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ. ಬೇರೆಯವ್ರ ಹೆಸರು ಹೇಳ್ಕೊಂಡು ಓಡಾಡೋನೋ ಯಾವನು ಉದ್ಧಾರ ಆಗಲ್ಲ. ಇದೊಂದು ಹೇಳ್ಬೋದು. ಇದು ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ನಾನೊಬ್ಬ ಸ್ಟೇಟ್ ಯೂತ್ ಪ್ರೆಸಿಡೆಂಟು ಕಾರ್ಮಿಕರಿಗೆ, ಆಯಿತಾ? ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ನಮ್ಮದು SRS ಗ್ರೂಪ್ ಅಂತ ಈ ಕಂಪ್ನಿ ಇದೆ. ಆ ಕಂಪ್ನಿಲಿ ನಾನು MD. ಆದ್ರೂ ನಾನು ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯೂತ್ ಅವರು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಯಾರ ಮೇಲೆ ಯಾರೂ ಡಿಪೆಂಡ್ ಇಲ್ಲ, ಲೈಫಲ್ಲಿದ್ದರೆ ಲೈಫ್ ಚೆನ್ನಾಗಿರುತ್ತೆ, ಆರಾಮಾಗಿ ಜೀವನ ಸಾಗಿಸಿ. ಅದು ಬಿಟ್ಟು ಬೇರೆಯವ್ರು ನಂಬ್ಕೊಂಡು ಹೋದರೆ
ಇವಾಗ ಆಗಿರೋ ಭಾಳ ಹಂಗೆ ಆಗೋಗುತ್ತೆ. ಕೋರ್ಟ್ ಮಾತ್ರ ಒಳ್ಳೆ ಡಿಸೈಡು, ಒಳ್ಳೆ ಪೊಲೀಸರುಗಳು ಒಳ್ಳೆ ಆಫೀಸರ್ಗಳು ಕರೆಕ್ಟ್ ಡಿಸೈಡ್ ಆಗೋದು. ಈ ಮಾಧ್ಯಮದವ್ರು ಮಾಡಿರಲ್ಲ, ಪೊಲೀಸರು ಹಂಗೆ ಹೆಲ್ಪ್ ಮಾಡಿದೆ ಹಿಂಗೆ, ಅವೆಲ್ಲ ಸುಳ್ಳು. ಒಬ್ಬ ಪೊಲೀಸನು ಒಬ್ಬ ಮಾಮೂಲಿ ವ್ಯಕ್ತಿಗೆ ಹೆಂಗೆ ಮಾಡೋಣ ಹಂಗೆ ಥರ ಮಾಡೋಣ. ಸೆಲೆಬ್ರಿಟಿ ಅಂತ ಮಾಡೋಂಥ ಏನಿದೆ, ಅವನಿಗೆ ಊಟ ಕೊಡ್ತಾನ, ಅಷ್ಟು ಬಿಟ್ಟು ನಾನು ಏನು ಹೇಳೋಕ್ಕಲ್ಲಪ್ಪ.